ஆண்டவராகிய இயேசு கிறிஸ்துவின் பெயரிலே உங்கள் அனைவருக்கும் என்னுடைய அன்பான வாழ்த்துக்களை நான் தெரிவித்துக் கொள்கின்றேன். பெண்களுக்கும் இயற்கைக்கும் தொடர்பு இருக்கின்றதா என்று சொல்லி நாம் யோசிக்க கூடும். திருமறையின் அடிப்படையிலிருந்து பார்க்கும் பொழுது ஆணித்தரமாக சொல்ல முடியும், பெண்களுக்கும் இயற்கைக்கும் ஒரு நெருங்கிய சம்பந்தம் இருக்கின்றது. ரோமர் 8ஆம் அதிகாரம் 19 22 வசனங்கள் வாசிக்கப்படும் பொழுது அந்த கருத்தை நாம் புரிந்து கொள்ள முடிகின்றது. 22ஆம் வசனம் சொல்கின்றது, சர்வ சிருஷ்டியும் ஏகமாய் கர்ப்ப வேதனை படுகின்றது. பெண்களுக்கு எப்படி கர்ப்ப வேதனை வருகின்றதோ அதே போல சர்வ சிருஷ்டியும் கர்ப்ப வேதனை படுகின்றது. காரணம் என்னவென்றால் 20ஆம் வசனம் சொல்கின்றது, இந்த அழிவுக்குரிய அடிமைத்தனத்திலே படைப்புகள் இந்த சர்வ சிருஷ்டியும் இருக்கிறபடியால் அது கர்ப்ப வேதனை பட்டு விடுதலைக்காக காத்திருக்கிறது என்று சொல்லப்படுகின்றது. இதன் அடிப்படையிலே தமிழ்நாடு இறையியல் கல்லூரியிலே ஒரு பாடலை எங்களுக்கு கற்றுத்தந்தார்கள். அந்த பாடலை நான் பாட விரும்புகின்றேன். இறைவன் வருகிறார், நம் இயற்கை சூழல் காத்து மீட்க இறைவன் வருகிறார். மனித நம்மால் மாசு அடைந்த இனிய நீரும் நிலமும் வாழ இறைவன் வருகிறார். மலைகள் எழில் சோலையும் விளங்கும் வண்ண பறவையும், மலைகள் எழில் சோலையும் விளங்கும் வண்ண பறவையும், அழிந்து இயற்கை சமமும் குலைந்து மனித அழிவை மாற்றி மீட்க இறைவன் வருகிறார். பவுலடிகளார் கருத்து போல் படைப்பு யாவும் வருந்துதே. பவுலடிகளார் கருத்து போல் படைப்பு யாவும் வருந்துதே. மனிதரோடு அவையும் சேர்ந்து மகிமரேசு மீட்பை காண இறைவன் வருகிறார். இறை மகன் தரும் மீட்பினை இயற்கையும் பெற நாடுவோம். இறை மகன் தரும் மீட்பினை இயற்கையும் பெற நாடுவோம். மரங்கள் வளர செடிகள் தளிர்க்க மனித வாழ்வில் நலங்கள் ஓங்க இறைவன் வருகிறார். நம் இயற்கை சூழல் காத்து மீட்க இறைவன் வருகிறார். இந்த பாடலின் அர்த்தம் நாம் புரிந்து கொண்டிருக்கின்றோம். இந்த மீட்பு என்பது மனுக்குலத்திற்கு மட்டுமல்ல, ஒட்டுமொத்த கடவுளின் சிருஷ்டிக்கும் இருக்கிறது. எனவே இந்த இயற்கையை நாம் பண்படுத்தி பாதுகாப்போம். கர்த்தர் தாமே நம்மை ஆசீர்வதிப்பாராக. ஆமென். ಪ್ರೀತಿ ಉಳ್ಳ ಮಹಿಳೆಯರೇ, ನಮ್ಮ ಬೇತೇಲ್ ಸಭೆಯ ಮಹಿಳಾ ಅನ್ಯೋನ್ಯ ಕೂಟದಿಂದ ಮಹಿಳಾ ಭಾನುವಾರವನ್ನು ಆಚರಿಸುವಂಥ ಎಲ್ಲ ಮಹಿಳೆಯರು ಕೂಡ ನಾವು ಶುಭಾಶಯನ ಕೋರಿ ವಂದಿಸುತ್ತೇವೆ. ದೇವರು ನಿಮ್ಮೆಲ್ಲರನ್ನು ಕೂಡ ಹರಸಿ ಆಶೀರ್ವದಿಸಲಿ. ಸೃಷ್ಟಿ ಮತ್ತು ಮಹಿಳೆ ಅನ್ನುವಾಗ ನಮ್ಮ ಇಡೀ ಸತ್ಯವೇದದಲ್ಲಿ ನಾವು ಅನೇಕ ಪರಿಚ್ಛೇದಗಳನ್ನು ಕಾಣ್ತೇವೆ. ಅದರಲ್ಲಿ ಜ್ಞಾನೋಕ್ತಿಗಳು 31ನೇ ಅಧ್ಯಾಯದ ಕೆಲವು ವಚನಗಳಲ್ಲಿ ಗುಣವತಿಯಾದ ಸತಿಯ ಕುರಿತು ನಾವು ಕಾಣುತ್ತೇವೆ. ಈ ದಿನ 16ನೇ ವಾಕ್ಯವನ್ನು ನಾವು ಓದುವಾಗ, ಹೊಲವನ್ನು ನೋಡಿ ಯೋಚಿಸಿ ಕೊಂಡುಕೊಳ್ಳುವಳು ತನ್ನ ಕೈ ಕೆಲಸದ ಲಾಭದಿಂದ ತೋಟ ಮಾಡಿಸುವಳು ಎಂಬುದಾಗಿ. ಸೃಷ್ಟಿ ಮತ್ತು ಮಹಿಳೆ ಎರಡಕ್ಕೂ ಕೂಡ ನಿಕಟ ಸಂಬಂಧ ಇರುವಂಥದ್ದನ್ನು ನಾವು ನೋಡ್ತೇವೆ. ಸೃಷ್ಟಿಯ ಸಂಪೂರ್ಣತೆ ಸ್ತ್ರೀ. ದೇವರು ಇಡೀ ಸೃಷ್ಟಿಯನ್ನು ಉಂಟು ಮಾಡಿ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ನಿರ್ಮಿಸಿ ಆತನು ಒಬ್ಬಂಟಿಗನಾಗಿ ಇರುವುದು ಸರಿಯಲ್ಲ ಎಂದು ಹೇಳಿ ಸ್ತ್ರೀಯನ್ನು ಉಂಟು ಮಾಡಿ ಸೃಷ್ಟಿಯ ಸಂಪೂರ್ಣತೆಯನ್ನು ಆದಿಕಾಂಡ ಪುಸ್ತಕದಲ್ಲಿ ನಾವು ಕಾಣುತ್ತೇವೆ. ಒಬ್ಬ ಸ್ತ್ರೀ ಕುಟುಂಬದಲ್ಲಿ ಪತ್ನಿಯಾಗಿ, ಮಗಳಾಗಿ, ಸೊಸೆಯಾಗಿ ಅನೇಕ ಪಾತ್ರ ವಹಿಸಬೇಕಾಗುತ್ತದೆ.
ಹೀಗೆ ಮುನ್ನಡೆಯುವಂಥ ಹೆಣ್ಣಿಗೆ ನಮ್ಮ ಸತ್ಯವೇದ ಪ್ರಬೋಧಿಸುವುದೇನೆಂದರೆ ಗುಣವತಿಯಾದ ಸತಿಯು ಅಳವಡಿಸಿಕೊಳ್ಳಬೇಕಾದಂಥ ಗುಣಗಳನ್ನು ಅದು ತಿಳಿಸಿಕೊಡುತ್ತದೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯದ 10ರಿಂದ 15ನೇ ವಾಕ್ಯದಲ್ಲಿ ಆಕೆಯ ಗುಣಗಳು, ಆಕೆಯ ಜವಾಬ್ದಾರಿಯನ್ನು ತಿಳಿಸಿಕೊಡುತ್ತದೆ. 15ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಸ್ತ್ರೀ ತನ್ನ ಕುಟುಂಬದ ಜವಾಬ್ದಾರಿಯೊಂದಿಗೆ ತನ್ನ ದಾಸದಾಸಿಯರ ಜವಾಬ್ದಾರಿ ಕಾಳಜಿಯನ್ನು ಕೂಡ ಅದು ತಿಳಿಸುವಂಥದ್ದಾಗಿದೆ. 16ನೇ ವಾಕ್ಯದಲ್ಲಿ ಗುಣವತಿಯಾದಂಥ ಸ್ತ್ರೀ ಪರಿಸರದೊಂದಿಗೆ ಸಂಬಂಧವನ್ನು ತಿಳಿಸುತ್ತದೆ. ಆಕೆ ಹೊಲವನ್ನು ನೋಡುತ್ತಾಳೆ, ಆ ಹೊಲವನ್ನು ಕೊಂಡುಕೊಳ್ಳುತ್ತಾಳೆ, ತನ್ನ ಕೈ ಕೆಲಸದ ಲಾಭದಿಂದ ಆಕೆ ತೋಟ ಮಾಡಿಸುತ್ತಾಳೆ. ಇಂದು ಪರಿಸರದ ಶ್ರೇಷ್ಠತೆ ತಿಳಿಯದೆ ಅನೇಕ ಜನರಾಗಿರುವಂಥ ನಾವೆಲ್ಲರೂ ಕೂಡ ರಾಸಾಯನಿಕ ಜೀವನ ಶೈಲಿಗೆ ಸೋತು ಹೋಗಿದ್ದೇವೆ. ಈ ದಿನ ನಾವು ಹೊಲವನ್ನು ಕೊಂಡುಕೊಳ್ಳಕ್ಕೆ ನಮಗೆ ಶಕ್ತಿ ಇಲ್ಲದಿದ್ದರೂ ಕೂಡ ನಾವು ನಮ್ಮ ಮನೆಗಳ ಒಂದು ಟೆರೆಸ್ ಭಾಗ ಆಗಿರ್ಬೋದು, ಮನೆ ಮುಂದೆ ಇರುವಂಥ ಚಿಕ್ಕ ಭಾಗದಲ್ಲಿ ನಾವು ಹಣ್ಣುಗಳನ್ನು, ತರಕಾರಿಗಳನ್ನು ಬೆಳೆಯುವಂಥ ಅವಶ್ಯಕತೆಯಲ್ಲಿ ನಾವಿದ್ದೇವೆ. ನೈಸರ್ಗಿಕವಾಗಿ ದೊರೆಯುವಂಥ ತಾಜಾ ಹಣ್ಣು ತರಕಾರಿಗಳಿಲ್ಲದೆ ಇಂದು ನಾವು ಇನ್ಸ್ಟೆಂಟ್ ಫುಡ್, ಸಿದ್ಧತೆಗೊಂಡ ಆಹಾರಕ್ಕೆ ಮಾರು ಹೋಗಿದ್ದೇವೆ. ಒಂದು ಕುಟುಂಬದಲ್ಲಿ ಸ್ತ್ರೀಯ ಪಾತ್ರ ಬಹಳ ಪ್ರಾಮುಖ್ಯ. ಕುಟುಂಬದಲ್ಲಿ ಬಹುಪಾಲು ಆಹಾರ ಸಿದ್ಧಪಡಿಸುವುದು ಸ್ತ್ರೀಯರೇ. ಪ್ರೀತಿಯುಳ್ಳ ಮಹಿಳೆಯರೇ, ದೇವರು ನಮಗೆ ದಯಪಾಲಿಸಿರುವ ಪರಿಸರದಲ್ಲಿ ನಮಗೆ ನೈಸರ್ಗಿಕವಾಗಿ ಆರೋಗ್ಯ ಸಿಕ್ಕುತ್ತದೆ. ಪರಿಸರ ಮತ್ತು ನಮ್ಮ ಸಂಬಂಧ ಸರಿ ಇದ್ದರೆ ನಮ್ಮ ಜೀವನ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಆದುದರಿಂದ ದೇವರ ವಾಕ್ಯ ನಮಗೆ ಪ್ರಬೋಧಿಸುವಂತೆ ನಾವು ಗುಣವತಿಯಾದ ಸ್ತ್ರೀಯಾಗಬೇಕಾದರೆ ನಾವು ಸೋಮಾರಿಗಳಾಗಬಾರದು ಮತ್ತು ನಮ್ಮ ಪರಿಸರ ಸಂಬಂಧದೊಂದಿಗೆ ನಮ್ಮ ಕುಟುಂಬ, ನಮ್ಮ ಸಭೆ, ನಮ್ಮ ಸಮಾಜದ ಬಾಳ್ವಾಗಬೇಕಾಗುತ್ತದೆ. ಪರಿಸರದೊಂದಿಗಿನ ನಮ್ಮ ಸಂಬಂಧ ಯಾವಾಗಲೂ ಕೂಡ ಅದು ನೆಲೆಯಾಗಿರಲಿ. ಖಂಡಿತವಾಗಿ ಇದ್ದಾಗ ನಮಗೆ ಆ ಆರೋಗ್ಯ ದೊರಕುತ್ತದೆ ಮತ್ತು ದೇವರು ತಾನೇ ನಮ್ಮನ್ನು ಹರಸಿ ಆಶೀರ್ವದಿಸುತ್ತಾನೆ. ದೇವರು ನಿಮ್ಮೆಲ್ಲರನ್ನ ಕೂಡ ಹರಸಿ ಆಶೀರ್ವದಿಸಲಿ. ನಮ್ಮ ಮತ್ತು ಕುಟುಂಬ ಸಂಬಂಧವನ್ನು ನಾವು ಮುಂದುವರಿಸೋಣ, ನಮ್ಮ ಆರೋಗ್ಯವನ್ನು ನಾವು ಪಡೆದುಕೊಳ್ಳೋಣ. ದೇವರ ವಾಕ್ಯವಿದ್ದು ದೇವರು ನಿಮ್ಮನ್ನು ಮುನ್ನಡೆಸಲಿ. ಆಮೆನ್. We are designed to praise and worship God, for He deserves all glory and honor. Let us worship this awesome God in spirit and truth. For by worshiping God, we refocus on Him from all our situations, turn problems into praise, worry into worship, anxiety into answer, and we invite God's presence. We praise and thank you, God, because we are fearfully and wonderfully made. Your works are wonderful. We thank and praise God, for we are created in the image of God, so we can think creatively and act creatively, affirming that women as tremendous instruments in God's hand. God of all creation, we praise and thank you, for your love and salvation for the whole of creation. We praise and thank God for the Bible, the Word of God, which is the life-giving book to both men and women. We praise and thank God for enabling the women leaders as initiators, upholders, liberators, challengers, prayer warriors, counselors. 2 Kings 22:10-20. We praise and thank you, God, for women like Huldah, who was a woman of distinction, used a God-given spiritual gift for the benefit of the nation. She was so courageous to speak the word of God without hesitation, which made men seek her and trust her for telling the true words of God sharply, clearly, and accurately. We praise and thank you, Jesus, for breaking the barriers between men and women, between Jews and Gentiles, for not rejecting the Gentile woman, but taught that faith is available to all people. We praise and thank you
God for women like Mary, Mother of Jesus, who embraced God's will and was blessed and found favor of God. We praise and thank you, Holy Spirit, for teaching us the truth and strengthening our freedom. We praise and thank God for all women workers and women ministries. May the Creator God enable all the women to shine and glorify God. Amen. Greetings to you in the name of our Lord and Savior Jesus Christ. Indeed, it's a great privilege for us to understand that God is the Creator. Definitely in Romans, creation has understood, and that is why creation is crying for the salvation. We, along with creation, can we listen to the voice of the Lord? As the psalmist proclaims, and he says, Psalm 84 verse 11, "For the Lord God is a sun." By saying the Lord God is a sun, psalmist is helping us to understand that God is part of the creation. God is the creator and God is also part of the creation. How beautiful it is to know and understand God is the sun. When we have cold and when we feel the warmth, we know that God is the sun. When there is this life process happening, we know that the sun helps to grow the plants. Definitely, sun is a source of all energy, and that is why God is the source of everything. Psalmist so beautifully tries to understand how God and nature is connected. And indeed, as we celebrate this Sunday, women as change makers, women and ecology are definitely inseparable. Women are part of the creation. Women are part of ecology, so connected in every aspect of life. This Sunday, let us experience the nurturing, the nourishing, the warmth that we receive from the women. May we give thanks to God Almighty that God has given us the image in the women so that we can understand the depth of God's creation. May we celebrate this Sunday understanding, knowing, celebrating that we are the stewards and God is part of us and God is the creator who is sustaining us. A beautiful Kannada hymn reminds us that God is the one who created everything. As it goes, Buparaloka devare samasta koduvatane ananta stotra ninage daya prane ನಿನ್ನಿಂದ ಸೂರ್ಯ ತಾಪದೆ ಸದಾ ಉದಯವಾಗುತ್ತೆ ಅನಂತ ಸ್ತೋತ್ರ ನಿನಗೆ ದಯಾ ಪ್ರಾಣೆ ಭೂಪಾಲವನ್ನು ಹುಟ್ಟಿಸಿ ಎಲ್ಲರ ಜೀವ ಕಾಯುತ್ತಿ ಅನಂತ ಸ್ತೋತ್ರ ನಿನಗೆ ದಯಾ ಪ್ರಾಣೆ. ಸ್ತೋತ್ರ ದೇವರೇ, ಈ ಭೂಪರವನ್ನು ನೀನು ಹುಟ್ಟಿಸುವ ಮಾತ್ರವಲ್ಲ, ಈ ಭೂಪರವನ್ನು ರಕ್ಷಿಸಲೆಂದು ನಿನ್ನ ಮಗನನ್ನು ನೀನು ನಮಗೆ ಕೊಟ್ಟಿದ್ದಿ. ಆ ನಿನ್ನ ಮಗನ ಮೂಲಕ ನಾವು ನಿನ್ನ ಜ್ಞಾನವನ್ನು, ನಿನ್ನ ಪರಾಂಬರಿಕೆಯನ್ನು, ಮುಖ್ಯವಾಗಿ ನೀನು ಈ ಸೃಷ್ಟಿಯಲ್ಲಿ ನೀಡಿದಂತಹ ನಿನ್ನ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳಲು ಸಹಾಯ ಮಾಡು ದೇವ. ನಾವು ಈ ಸೃಷ್ಟಿಯಲ್ಲಿ ಕಾರ್ಯ ಮಾಡುವಂತಹ ಪ್ರತಿಯೊಂದೊಂದು ಕಾರ್ಯದಲ್ಲಿಯೂ ಭಾಗವಹಿಸುವುದು ಮಾತ್ರವಲ್ಲ, ನಿಯೋಗದಲ್ಲಿ ನಾವು ಒಂದಾಗಿದ್ದುಕೊಂಡು ಬಿಡುಗಡೆಗೆ ಸಂಕೇತವಾಗಿದ್ದುಕೊಂಡು ಮುಂದೆ ನಡೆಯಲು ನೀನು ನಮ್ಮ ಹೆಜ್ಜೆಯಲ್ಲಿ ಮುಂದೆ ನಡೆ ಎಂದು ಬೇಡುತ್ತಾ ಯೇಸುವಿನ ಪ್ರೀತಿಯ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡ್ತೇವೆ. ಆಮೆನ್.